ತಾಲೂಕಿನ ಗೋಳಸಾರ ಗ್ರಾಮ ಶಿಲಾಯುಗದ ನಿವೇಶನಗಳನ್ನು ಹೊಂದಿ ಪ್ರಾಚೀನ ಕಾಲದಲ್ಲೂ ಮಾನವ ತಂಗಿರಬಹುದಾದ ಸ್ಥಳ. ಸುಕ್ಷೇತ್ರ ಗೋಳಸಾರದ ಮಠ ಅನೇಕ ಭಕ್ತಾದಿಗಳು ನಡೆದುಕೊಳ್ಳುವ ಪವಿತ್ರ ಕ್ಷೇತ್ರ. ಈ ಮಠದ ಆವರಣದಲ್ಲಿ ಶ್ರೀ 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 ಸದ್ಗುರು ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ದಿವ್ಯ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಗೋಳಸಾರ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ತಪಸ್ಸುಗೈದಿರುವ ಪುಣ್ಯಭೂಮಿಯಲ್ಲಿ ಬರುವ ಜನವರಿ 3ರಿಂದ 7ನೇ ತಾರೀಕಿನವರೆಗೆ ಶ್ರೀ 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 ಸದ್ಗುರು ಚಿನ್ಮಯಮೂರ್ತಿ ತ್ರಿಮೂರ್ತಿ ಮಹಾಶಿವಯೋಗಿಗಳ 32ನೇ ಪುಣ್ಯಸ್ಮರಣೋತ್ಸವ, ದೀಪೋತ್ಸವ ಹಾಗೂ ಸಾಮೂಹಿಕ ಯೋಗ ಕಾರ್ಯಕ್ರಮ ಜರುಗ್ತಾ ಇದೆ. 3ರಿಂದ ಪ್ರತಿದಿನ ಸಾಯಂಕಾಲ ದೀಪೋತ್ಸವ, ಅಧ್ಯಾತ್ಮ ಚಿಂತನ ಗೋಷ್ಠಿಗಳು, ಬರುವ 4ನೇ ತಾರೀಕಿನಂದು ಸುತ್ತಲಿನ ಗ್ರಾಮಗಳಿಂದ ಆಗಮಿಸುವ ಭಜನಾ ಮಂಡಳಿಗಳಿಂದ ಭಜನಾ ಸ್ಪರ್ಧೆಗಳು, ಶಿವಭಜನೆ ಸ್ಪರ್ಧೆಗಳು ಜರುಗ್ತಾ ಇದ್ದಾವೆ. 5ನೇ ತಾರೀಕಿನಂದು ಈ ನಾಡಿನ ಪ್ರಖ್ಯಾತ ಆಸ್ಪತ್ರೆಯಾಗಿರುವ BLD ಸಂಸ್ಥೆಯ ಡಾಕ್ಟರ್ ಮಂಜುನಾಥ್ ಕೋಟೆಣ್ಣವರ ನೇತೃತ್ವದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ, ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. 4, 5, 6ನೇ ತಾರೀಕಿನ ಸಾಯಂಕಾಲ ರಾತ್ರಿ 8 ಗಂಟೆಗೆ ಈ ನಾಡಿನ ದೇಶದ ಪ್ರಖ್ಯಾತ ಕಲಾ ತಂಡ ಆಗಿರುವ ಸಾಣಹಳ್ಳಿಯ ಶಿವಸಂಚಾರ ಕಲಾ ತಂಡದಿಂದ ದಿನಾಲು 3 ನಾಟಕಗಳು ಜರುಗ್ತಾ ಇದ್ದಾವೆ. ಕಳ್ಳರ ಸಂತೆ, ಶಿವಯೋಗಿ ಸಿದ್ದರಾಮ, ಹೀಗೆ ಹಲವಾರು 3 ವಿಶೇಷವಾಗಿರ್ತಕ್ಕಂಥ ಧ್ವನಿ, ದೃಶ್ಯ, ಬೆಳಕಿನ ಮೂಲಕ ವೈವಿಧ್ಯಮಯ ನಾಟಕಗಳು ಜರುಗ್ತಾ ಇದ್ದಾವೆ. 7ನೇ ತಾರೀಕಿನಂದು ವಿಶೇಷವಾಗಿ ಬೆಳಗ್ಗೆ ಪ್ರಭು ಸಿದ್ದರಾಯ ದೇವರ ಪಲ್ಲಕ್ಕಿ ಜೊತೆಗೆ ಕುಂಭಗಳ ಭವ್ಯ ಮೆರವಣಿಗೆ ನಡೀತಾ ಇದೆ. ಸರಿಯಾಗಿ 11 ಗಂಟೆಗೆ ಸುಕ್ಷೇತ್ರ ಗೋಳಸಾರದ ಪುಣ್ಯಭೂಮಿಯಲ್ಲಿ 14ನೇ ವರ್ಷದ ವಿಶೇಷವಾಗಿರ್ತಕ್ಕಂಥ ಸಾಮೂಹಿಕ ಲಗ್ನಗಳು ಜರುಗ್ತಾ ಇದ್ದಾವೆ. ಸುಕ್ಷೇತ್ರ ಗೋಳಸಾರದಲ್ಲಿ ಜರುಗುವಂಥ ಈ ಲಗ್ನಗಳು ಭಾಗ್ಯವಂತರ ಮದುವೆಗಳು ಅನ್ನುವಂಥದ್ದು 2 ಮಾತಿಲ್ಲ. ಅಂಥ ವಿಶೇಷವಾಗಿರ್ತಕ್ಕಂಥ ಇಡೀ ಸ್ವರ್ಗವೇ ಧರೆಗೆಳೆದಂತೆ ಬಿಂಬಿಸುವಂಥ ಸಾಮೂಹಿಕ ಲಗ್ನಗಳು ಜರುಗ್ತಾ ಇದ್ದಾವೆ. ಆಗಮಿಸುವ ಸಮಸ್ತ ಭಕ್ತವೃಂದಕ್ಕೆ ಪ್ರತಿನಿತ್ಯನೂ ಮಹಾದಾಸೋಹ ನಡೀತಾ ಇದೆ. ಅದೇ ರೀತಿಯಾಗಿ ಕೊನೆಯ ದಿನದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಈ ಸುಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಈ ಸುಕ್ಷೇತ್ರ ಗೋಳಸಾರದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಾವೆಲ್ಲ ಆಗಮಿಸಿ ಸದ್ಗುರುಗಳ ದರ್ಶನಾಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತೇಳಿ ಶ್ರೀಮಠದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ರವಿ ಆಳು. ಎಷ್ಟು ಮದುವೆ? 30 ಅಂತ ಆಗ್ಬೋದು. ಹಾಂ.